कल्याण कर्नाटका कलाकार संघ के अध्यक्ष विजय कुमार सोनारे के नेतृत्व में बीदर के पत्रिका भवन में एक प्रेस मीट बुलाई गई। प्रेस मीट को संबोधित करते हुए कल्याण कर्नाटका कलाकार संघ के अध्यक्ष विजय कुमार सोनारे और कन्नड़ साहित्य परिषद के अध्यक्ष सुरेश चंदशेट्टी ने कहा कि जी कन्नड़ सरिगमपा 21वें सीजन की विजेता सुश्री शिवानी शिवदास स्वामी का सम्मान समारोह और डॉक्टर संतोष हनलगल्ला द्वारा संपादित भाषा बड्डू पुस्तक का विमोचन 6 जुलाई को शहर के पूज्य डॉक्टर चन्नबसवा पट्टदेवरू में मनाया जाएगा। इस कार्यक्रम की दिव्य उपस्थिति की अध्यक्षता बसव कल्याण अनुभव मंडप के अध्यक्ष पूज्य श्री नादोजा डॉक्टर चन्नबसवा पट्टदेवरू करेंगे। इस कार्यक्रम का दिव्य नेतृत्व हुलसूरू श्री गुरु बसवेश्वर संस्थान मठ के पूज्य श्री डॉक्टर शिवानंद महास्वामी जी करेंगे। इस कार्यक्रम का उद्घाटन वन पर्यावरण और जीव विज्ञान मंत्री ईश्वर खंडरे करेंगे। इस कार्यक्रम में पुस्तक का विमोचन नगर प्रशासन और हज मंत्री रहीम खान करेंगे। कर्नाटका राष्ट्रीय शिक्षा संस्थान के अध्यक्ष श्री बसवराज जाबशेट्टी ने कहा है कि इस कार्यक्रम की अध्यक्षता वे करेंगे। एक्चुअली क्षमे केಳ್ತೀವಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾಹಿತಿಗಳು ಮತ್ತು ಚಿಂತಕರು ಸಂಘ ಸಂಸ್ಥೆಗಳು ಒಂದು ತಿಂಗಳು ಕಳೆಯುತ್ತಾ ಬರ್ತಾ ಇದೆ। ಬೇಗನೆ ಮಾಡಬೇಕಿತ್ತು, ಅದು ಅನಿವಾರ್ಯ ಕಾರಣದಿಂದ ಯಾರು ಮಾಡಲು ಸಲುವಾಗಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು KRE ಶಿಕ್ಷಣ ಸಂಸ್ಥೆಯ ಮೂರು ಈ ಸಂಸ್ಥೆ ಅಡಿಯಲ್ಲಿ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಅವರಿಗೆ 6ನೇ ತಾರೀಕಿಗೆ ರಂಗಮಂದಿರದಲ್ಲಿ ಮಾಡಬೇಕಂತ ತೀರ್ಮಾನ ತಗೊಂಡು ಇವತ್ತು ನಾವು ಅದರಲ್ಲಿ ಕಮ್ಮಿ ಇಲ್ಲ। ಬೀದರ್ ಜಿಲ್ಲೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಕಲಾವಿದರು ಸಾಕಷ್ಟು ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ, ಕಲಾವಿದರು ಹೊರಗೆ ಬರ್ತಾ ಇದ್ದಾರೆ। ಅದಕ್ಕಾಗಿ ಇಂಥ ಒಬ್ಬ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿಗೆ ಅದುರಿಯಿಂದ ಸನ್ಮಾನ ಮಾಡಬೇಕಂತ ತೀರ್ಮಾನ ತಗೊಂಡು ಮೊನ್ನೆ ಸಚಿವರು ಕೇಳ್ಕೊಂಡಾಗ ಸಚಿವರು ಕೂಡ ಆ ಸಮಯಕ್ಕೆ ನಾನು ಬಂದು ಆ ಮಗುವಿಗೆ ಶುಭ ಕೋರ್ತೀನಿ ಅಂತೇಳಿ ಮೊನ್ನೆ ಇಬ್ಬರು ಸಚಿವರು ಮತ್ತು ಶಾಸಕರು ಕೇಳ್ಕೊಂಡಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು KRE ಶಿಕ್ಷಣ ಸಂಸ್ಥೆಯ ಎಲ್ಲ ಸರ್ವಶ್ರೇಷ್ಠ ಪದಾಧಿಕಾರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ। ಶಿವಾನಿ ಶಿವದಾಸ್ ಸ್ವಾಮಿಯವರ ಅಭಿನಂದನಾ ಸಮಾರಂಭ ಜೊತೆಗೇ ಈ ನಾಡಿನೊಬ್ಬ ಹಿರಿಯ ಲೇಖಕರಾಗಿರುವಂಥ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ಸಂಪಾದಿಸಿದಂಥ ಭಾಷೆ ಬದುಕು ಅಂತಕ್ಕಂಥ ಒಂದು ಗ್ರಂಥ ಲೋಕಾರ್ಪಣೆ ಕೂಡ ಅದೇ ಸಮಾರಂಭದಲ್ಲಿ ಅಲ್ಲಿ ಜರುಗ್ತಾ ಇದೆ। ಇದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ। ಈ ಸಮಾರಂಭದಲ್ಲಿ ಪೂಜ್ಯ ಭಾಲ್ಕಿ ಶ್ರೀಗಳಿರ್ಬೋದು, ನಮ್ಮ ಹುಲ್ಸರಿನ ಶ್ರೀಗಳು, ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ। ಗ್ರಂಥ ಲೋಕಾರ್ಪಣೆಯನ್ನು ರಹೀಮ್ ಖಾನ್ ಅವರು ಮಾಡ್ತಾರೆ। ಸಮಾರಂಭದ ಅಧ್ಯಕ್ಷತೆಯನ್ನು ಕರಸೆ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಜಾಬಶೆಟ್ಟಿರವರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಕಲ್ಯಾಣ ಜಿ ಪಾಟೀಲ್ರು ಅವರ ಪುಸ್ತಕದ ಪರಿಚಯ ಮಾಡ್ತಾರೆ। ಉಳಿದಂಥ ಎಲ್ಲ ಅತಿಥಿಗಳು ಸಮಾರಂಭದಲ್ಲಿ ಭಾಗವಹಿಸ್ತಾರೆ। ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸೋದ್ರ ಮೂಲಕ ನಮ್ಮ ಬೀದರ್ ಜಿಲ್ಲೆಯ ಅದ್ಭುತ ಯುವ ಪ್ರತಿಭೆ, ಇಡೀ ಸಂಗೀತಕ್ಕೋಸ್ಕರನೇ ಇಡೀ ತನ್ನ ಕುಟುಂಬವನ್ನೇ ಮುಡುಪಾಗಿಟ್ಟಿರುವಂಥ ನಮ್ಮ ಶಿವಾನಿ ಶಿವದಾಸ್ ಸ್ವಾಮಿ ಅವರ ಆ ಮಗು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ಕೀರ್ತಿನ ರಾಜ್ಯಕ್ಕಷ್ಟಲ್ಲ ರಾಷ್ಟ್ರಮಟ್ಟಕ್ಕೂ ಎತ್ತರಿಸಿದಂಥ ಕೀರ್ತಿ ತೆಗೆದುಕೊಳ್ಳೋ ಮೂಲಕ ನಮ್ಮ ಬೀದರ್ಗೆ ಹೆಮ್ಮೆಯ ಮಗಳಾಗಿದ್ದಾಳೆ। ಇರುವಾಗೆ ಜಿ ಕನ್ನಡದ 21ನೇ ಸರಿಗಮಪ ಸೀಸನಲ್ಲಿ ವಿಜೇತರಾಗಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ಬರುವಂಥ ಕೆಲಸ ಮಾಡಿದ್ದಾರೆ। ಇದಕ್ಕಿಂತ ಮುಂಚೆ ಅವರು ನಮ್ಮ ಕರ್ನಾಟಕ ಪದವಿ ಪೂರ್ವ ಕಾಲೇಜಲ್ಲಿ ಶಿ ವಾಸ್ ಪರ್ಸ್ಯೂವಿಂಗ್ ಹರ್ PUC ಇನ್ ಆರ್ಟ್ಸ್। ಹಾಗಾಗಿ ಅವಾಗ ಆರ್ಟ್ಸ್ ಓದುವಾಗ ಇಂಡಿಯನ್ ಐಡಲಲ್ಲಿ ಭಾಗವಹಿಸಿದ್ರು, ಆವಾಗ ಒಂದು ಪಾರ್ಟಿಸಿಪೆಂಟ್ ಆಗಿ ಹೊರ ಬಂದಿದ್ರು। ಇವಾಗ ನಮ್ಮ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ಒಂದು BA ಸ್ಟೂಡೆಂಟ್ ಆಗಿ ಮಾಡ್ತಾ ಇದ್ದಾರೆ। ಅವ್ರ ಎಜುಕೇಶನ್ ನಮ್ಮ ಅಧ್ಯಕ್ಷರಾದಂಥ ಜಾಬಶೆಟ್ಟಿ ಸಾಹೇಬರು ಮತ್ತು ಎಲ್ಲ ಕೌನ್ಸಿಲ್ ಮೆಂಬರ್ ಅವ್ರ ಎಜುಕೇಶನ್ ಪೂರ್ತಿ ಫ್ರೀ ಮಾಡೋಣ, ಯಾಕಂತಂದ್ರೆ ಇಂಥ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಜುಕೇಶನ್ ಕೂಡ ಫ್ರೀ ಮಾಡಿದ್ದಾರೆ।